ಹಾಯ್, ರಾಮನ ಅವತಾರ ವಿಕಾಸ್ ಪಂಪಾಪತಿ ಅವರ ಡೈರೆಕ್ಷನಲ್ಲಿ ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ರಿಷಿ ಅವರ ಲೀಡ್ ಕ್ಯಾರೆಕ್ಟ್ರಲ್ಲಿ ರೆಡಿಯಾಗಿ ರಿಲೀಸ್ ಆಗಿರುವಂತಹ ಸಿನಿಮಾ ಪ್ರೀಮಿಯರ್ ಶೋಗೆ ಹೋಗಿದ್ದೆ. ಸೊ ಮೂವಿ ಹೇಗಿತ್ತು, ನನಗೆ ಏನು ಅನ್ನಿಸ್ತು ಅನ್ನೋ ಒಂದು ಸಣ್ಣ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ರಾಮಾಯಣದ ಒಂದು ಸೀನ್ ಮುಖಾಂತರ ಮೂವಿ ಸ್ಟಾರ್ಟ್ ಆಗುತ್ತೆ. ಆಗ್ತಾ ನಮ್ಮ ರಾಮನ ಇಂಟ್ರೊಡಕ್ಷನ್, ಹಾಗೇನೆ ಒಂದು ಲವ್ ಸ್ಟೋರಿ, ಜೊತೆಗೆ ಒಂದು ಸಾಂಗ್. ಇದೆಲ್ಲದರ ನಡುವೆ ಟ್ರೈಲರಲ್ಲಿ ತೋರಿಸಿರುವಂತಹ ಎಲ್ಲಾ ಕಾಮಿಡಿ ಸೀನ್ಸ್ ಮತ್ತೆ ಎಲ್ಲಾ ವಿಜುವಲ್ಸ್ ಕೂಡ ಅದರಲ್ಲಿ ಇದೆ. ಯಾವುದೇ ಗಿಮಿಕ್ ಇಲ್ಲ. ಒಂದು ಎಂಟರ್ಟೈನಿಂಗ್ ಸಬ್ಜೆಕ್ಟ್ನ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಈ ಇಂಟ್ರೊಡಕ್ಷನ್ ಆದಮೇಲೆ ಲವ್ ಸ್ಟೋರಿ ಜೊತೆಗೆ ಒಂದು ಸಾಂಗ್ ಆದಮೇಲೆ, ಇದೆಲ್ಲ ಆದಮೇಲೆ ರಾಮನ ಲವ್ ಮಾಡ್ತಿದ್ದಂತಹ ಹುಡುಗಿ ಎಲ್ಲ ಹುಡುಗಿರು ಬ್ರೇಕಪ್ ಆದಮೇಲೆ ಹೇಳೋಗಂಥ ಡೈಲಾಗು, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಇವಳು ಅವ್ರ ಲವ್ ಸ್ಟಾರ್ಟ್ ಆಗೋ ಮುಂಚೆನೇ ಹೇಳಿ ಹೋಗ್ತಾಳೆ. ಸೊ ಇಲ್ಲಿಂದ ಅಸಲಿ ಕತೆ ಶುರು ಆಗುತ್ತೆ. ನಮ್ಮ ರಾಮನಿಗೆ, ಹೀರೋಗೆ, ರಿಷಿ ಅವರ ಕ್ಯಾರೆಕ್ಟರ್ ಬಂದುಬಿಟ್ಟು ರಾಮ ಅಂತೇಳಿ ಹೆಸರು. ರಾಮಾಯಣದ ರಾಮ ಅಲ್ಲ, ಕಲಿಯುಗದ ರಾಮ. ಆ ರಾಮನಿಗೆ ಆದಂತಹ ಒಂದು ಸಣ್ಣ ಮೋಸ ಬೇರೆ ಯಾರಿಗೂ ಆಗಬಾರ್ದು, ಹಾಗೆ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಾನೆ. ಸೊ ನಮ್ಮ ರಾಮ ಎಲೆಕ್ಷನ್ಗೆ ನಿಲ್ತಾನ ಇಲ್ವಾ, ಅವನಿಗೆ ಆದ ಮೋಸ ಏನು, ಅದಕ್ಕೆ ಪರಿಹಾರ ಕೊನೆಗೆ ಸಿಗುತ್ತಾ ಇಲ್ವಾ ಅನ್ನೋದನ್ನು ನೀವು ಥಿಯೇಟರಲ್ಲಿ ಹೋಗಿ ನೋಡಿರಿ. ಮೂವಿ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ ಆಡಿಯನ್ಸ್ನ ಎನ್ಕ್ಯಾಚ್ ಮಾಡುತ್ತೆ. ಜೊತೆಗೆ ರಿಷಿ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಫನ್ನಿಯಾಗಿ ಫುಲ್ ಫಿಲಮ್ ಸ್ಟಾರ್ಟಿಂದ ಎಂಡ್ವರೆಗೂ ಒಬ್ಬರ ಮೇಲೇ ಫೋಕಸ್ ಆಗಿರುವಂಥ ಮೂವಿ. ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದು ನೀಟಾಗಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಒಂದು ಇದ್ಯಾಕೆ ಬಂತು ಅದ್ಯಾಕೆ ಬಂತು ಅನ್ನೋ ಒಂದು ಎಲ್ಲ ಕನ್ಕ್ಲೂಷನ್ಸು ಲಾಸ್ಟಿಂದ 20 ನಿಮಿಷದೊಳಗೇ ಮುಗೀತು ಅಂದ್ಕೊಂಡು ಎದ್ದೋಗ್ತಾ ಇದ್ವಿ ಮೀನ್ಸ್ ಇಷ್ಟೇನಾ ಕ್ಲೈಮ್ಯಾಕ್ಸು, ಫಿಲಮ್ ಹೆಂಗುರು ಹಿಂಗೆ ಮಾಡಿಬಿಟ್ಟಿದ್ದಾರೆ, ಕ್ಲೈಮ್ಯಾಕ್ಸ್ ಇಲ್ವಲ್ಲ, ಬೇರೆ ಥರ ಇನ್ನೂ ಏನಾದ್ರು ಕೊಡ್ಬೋದಿತ್ತಲ್ಲ ಅನ್ನಿಸ್ತಾ ಇತ್ತು. ಬಟ್ ಅದಾದ್ಮೇಲಿಂದ ಬಂದಂತಹ ಒಂದು 10 ರಿಂದ 12 ನಿಮಿಷ ತುಂಬ ಕ್ಲಾರಿಟಿಯಾಗಿ ಇಡೀ ಫಿಲಮ್ನ ಗೆಲ್ಲಿಸುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಫುಲ್ ಫನ್ನಿಯಾಗಿ ಒಂದು ಎಂಟರ್ಟೈನಿಂಗ್ ಆಗಿ ಹೋಗೋ ಒಂದು ಕ್ಯಾರೆಕ್ಟರ್ಗೆ ಕನ್ಕ್ಲೂಷನ್ ಸಿಗಲ್ವಲ್ಲ ಅನಿಸುತ್ತೆ. ಸೊ ಅದನ್ನು ಕೂಡ ಲಾಸ್ಟ್ 12 ರಿಂದ 15 ನಿಮಿಷದೊಳಗಡೆ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮೂವಿ ಎಂಟರ್ಟೈನ್ಮೆಂಟ್ ಆಗಿ ಮತ್ತೆ ನೋಡೋ ಅನ್ನೋ ಒಂದು ಮಜಾ ಕೊಡುತ್ತೆ, ಎಲ್ಲೂ ಬೋರ್ ಹೊಡಿಲಿಲ್ದಂಗೆ. ಸೊ ಅರುಣ್ ಸಾಗರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಅವರು ಕಾಸ್ಟಿಂಗ್ ಮಾಡಿರೋಂಥ ಡೈರೆಕ್ಟರ್ ಕಾಸ್ಟಿಂಗು, ಪ್ರೊಡ್ಯೂಸರ್ ಮಾಡಿರೋಂಥ ಕಾಸ್ಟಿಂಗ್ ಇರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿದೆ. ಅಲೆಕ್ಸಾಂಡರ್ ಪಾತ್ರದಲ್ಲಿ ಅರುಣ್ ಸಾಗರ್ ಅವ್ರ ಕ್ಯಾರೆಕ್ಟ್ರು ಇನ್ನೊಂದು ಸ್ವಲ್ಪ ಫೋಕಸ್ ಮಾಡಿದರೆ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಅನಿಸುತ್ತೆ. ನಾಯಕಿಯಾಗಿ ಪ್ರಣೀತಾ ಅವರ ಕ್ಯಾರೆಕ್ಟರ್ ಇಂಪ್ರೆಸಿವ್ ಆಗಿದೆ. ಶಿವರಾಯಪ್ಪ ಅವ್ರ ಕ್ಯಾರೆಕ್ಟರ್ ಕೂಡ ಅವ್ರಿಗೆ ಕೊಟ್ಟಿರೋ ಪಾತ್ರ ತುಂಬ ಚೆನ್ನಾಗಿದೆ. ಒಂದು ಸೀನಲ್ಲಿ ಬಂದು ಹೋಗ್ತಾರೆ, ಒಂದು 3-4 ಸೀನಲ್ಲಿ. ಅದನ್ನು ಬಿಟ್ಟರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನಿಂಗ್ ಅಂತೂ ಈ ಮೂವಿ ಅಂತ ಹೇಳ್ಬೋದು. ಆಗಲಿ ಬಿಡಿ, ಆಗೋದಿಲ್ಲ ಒಳ್ಳೆಯದಕ್ಕೆ, ಜೀವನ ಬಂದ ಹಾಗೆ ಅನುಭವಿಸ್ಬೇಕು ಅನ್ನೋ ಮೆಸೇಜ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಲಾಸ್ಟಿಗೆ ಹೇಳ್ತಾರೆ, ಆ ರೀತಿಯಲ್ಲಿದೆ. ಇತ್ತೀಚೆಗೆ ಬಂದಿರುವ ಕೆಲವು ಬೆಸ್ಟ್ ಮೂವಿಗಳಲ್ಲಿ ಇದು ಕೂಡ ಒಂದು. ಅದು ಕನ್ನಡದಲ್ಲಿ 100% ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಂಡು ಮತ್ತು ಮೂವಿ ಯಾರೆಲ್ಲ ನೋಡ್ಬೋದು ಅನ್ನೋ ಒಂದು ಡೌಟ್ ಇದ್ದರೆ 100% ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದಂತಹ ಒಂದು ಉತ್ತಮ ಸಿನಿಮಾ. ನೀವೇನಾದರೂ ಈ ವೀಕೆಂಡಲ್ಲಿ ಅಥವಾ ಮೂವಿ ನೋಡಲೇಬೇಕು ಅನ್ನೋ ಯಾವ್ದಾದ್ರು ಒಂದು ರೀಸೆಂಟಾಗಿ ಯಾವ್ದಾದ್ರು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ರಾಮನ ಅವತಾರ ಮೂವಿನ ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಟಿಕೆಟ್ ಪ್ರೈಸ್ ಕೂಡ ತುಂಬ ಕಮ್ಮಿ ಇದೆ. 3 ಜನ ಹೋಗೋ ದುಡ್ಡಲ್ಲಿ 4 ಜನ ಹೋಗಿ ನೋಡ್ಕೊಂಬರ್ಬೋದು. ಸೊ ಫ್ಯಾಮಿಲಿ ಪರ್ಸನ್ಸ್ಗಂತೂ ಇದು ತುಂಬಾ ಸೇವಿಂಗ್ಸ್ ಅಂತ ಹೇಳ್ಬೋದು. ಕನ್ನಡ ಸಿನಿಮಾಗೆ ಹೊಸ ಪ್ರಯತ್ನಗಳಿಗೆ ಮತ್ತು ಹೊಸ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಸಿನಿ ಪ್ರೇಕ್ಷಕರು ಒಂದು ಭರವಸೆ, ಆ ಭರವಸೆನ ಸುಳ್ಳು ಮಾಡಬೇಡಿ ಅಂತ ಹೇಳ್ತೀನಿ. ಈ IPL ಟೈಮಲ್ಲಿ ರಿಸ್ಕ್ ತೊಗೊಂಡು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಚಿತ್ರತಂಡಕ್ಕೆ ಮತ್ತು ಪ್ರೊಡ್ಯೂಸರ್ಸ್ಗೆ ಒಂದು ಭರವಸೆ ಆಗಲಿ. ಸಿನಿಮಾನ ಮಿಸ್ ಮಾಡದೆ ಥಿಯೇಟರಲ್ಲೇ ಹೋಗಿ ನೋಡಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ಮೂವಿ ನೋಡ್ಕೊಂಡು ಬಂದಿದ್ರೆ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.